ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರ ಸಂಘದ ಕೆಸಿ ರೋಡ್ ಶಾಖೆಯಲ್ಲಿ ಚಿನ್ನಾಭರಣ ಮತ್ತು ನಗದು ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿ ದರೋಡೆ ಕಾರ್ಯಾಚರಣೆಯ ಅಂತಿಮ ರೂಪುರೇಷೆಯನ್ನು ದರೋಡೆಕೋರರು ಕೆಸಿ ರೋಡ್ ಬಳಿಯ ಅಲಂಕಾರ ಗುಡ್ಡೆಯಲ್ಲಿ ಸಿದ್ಧಪಡಿಸಿದ್ದರು ಎನ್ನಲಾಗಿದೆ. ಪ್ರಸ್ತುತ ಲಭ್ಯ ಮಾಹಿತಿಯಂತೆ ಜನವರಿ 17ರಂದು ಫಿಯಟ್ ಕಾರ್ನಲ್ಲಿ ದರೋಡೆಗೆ ಬಂದಿದ್ದ ಆರೋಪಿಗಳು ಬೆಳಿಗ್ಗೆ 11:30 ಹೊತ್ತಿಗೆ ಕಲ್ಲಾಪು ದಾಟಿ ಒಳರಸ್ತೆ ಮೂಲಕ ಕೆಸಿ ರೋಡ್ ಬಳಿಯ ಅಲಂಕಾರ ಗುಡ್ಡೆಯನ್ನು ತಲುಪಿದ್ದರು. ಇದೊಂದು 25-50 ಸೆನ್ಸ್ ವಿಸ್ತೀರ್ಣದ ಪ್ರದೇಶವಾಗಿದ್ದು ದೂರದಲ್ಲಿ ಮನೆಗಳಿವೆ. ಇಲ್ಲಿ ಏನು ಮಾಡಿದರೂ ಯಾರಿಗೂ ಪಕ್ಕನೆ ತಿಳಿಯದೆಂದು ಅಂದಾಜಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇದು ಸುರಕ್ಷಿತ ಸ್ಥಳವೆಂದು ಪರಿಗಣಿಸಿ ಅಲ್ಲಿಯೇ 1.5 ಗಂಟೆಗಳ ಕಾಲ ಕುಳಿತು ಯೋಜನೆ ರೂಪಿಸಿದ್ದರು. ದರೋಡೆ ಸಮಯ, ಹೊರಗೆ ಒಳಗೆ ವಹಿಸಬೇಕಾದ ನಿಗಾ, ಬಳಿಕ ಪರಾರಿಯಾಗುವ ಬಗ್ಗೆ ಎಲ್ಲವನ್ನೂ ಇಲ್ಲಿಯೇ ನಿರ್ಧರಿಸಲಾಗಿತ್ತು ಎನ್ನಲಾಗಿದೆ. ಬಳಿಕ ದರೋಡೆಗೆ ಇಳಿದಿದ್ದರು. ಇದೇ ಕಾರಣಕ್ಕಾಗಿ ಮಹಜರಿಗಾಗಿ ಅವರನ್ನು ಅಲಂಕಾರ ಗುಡ್ಡೆಗೆ ಕರೆತರಲಾಗಿತ್ತು. ದರೋಡೆಯ ಬಳಿಕ ದರೋಡೆಕೋರರು ಅಲ್ಲಿ ಖಾಲಿ ಗೋಣಿಯೊಂದನ್ನು ಬಿಟ್ಟು ಹೋಗಿದ್ದರು. ಇದರಲ್ಲಿ ನಮೂದಾಗಿದ್ದ ಧಾರಾವಿ ಎಂಬ ಶಬ್ದ ಪೊಲೀಸ್ ತನಿಖೆಗೆ ಅನುಕೂಲವಾಗಿರಬಹುದು ಎಂದು ಕೃಷ್ಣ ಶೆಟ್ಟಿ ತಿಳಿಸುತ್ತಾರೆ. ಅಂದರೆ ಅವರು ಬರುವಾಗ ಈ ಬ್ಯಾಂಕಿಗೆ ಬರುವಾಗ ಒಂದು ಗೋಣಿ ಚೀಲವನ್ನು ಹಿಡ್ಕೊಂಡು ಬಂದಿದ್ದಾರೆ. ಪ್ಲಾಸ್ಟಿಕ್ ಚೀಲ. ಅದು ಆ ಪ್ಲಾಸ್ಟಿಕ್ ಚೀಲದಲ್ಲಿ ಸ್ಟಿಕ್ಕರ್ ಇತ್ತು. ಆ ಧಾರಾವಿ ಅಂತ ಅದರಲ್ಲಿ ಅಡ್ರೆಸ್ ಇತ್ತು ಆ ಚೀಲದಲ್ಲಿ. ಆಗಸ್ಟ್ 23, 2024 ಅಂತ ಡೇಟ್ ಸಹ ಇತ್ತು. ಅದವರಿಗೆ ಒಂದು ನನ್ನ ಲೆಕ್ಕದಲ್ಲಿ ಅದೊಂದು ಮೈನ್ ವಿಷಯ. ಅದು ಆ ಗೋಣಿಚೀಲದಲ್ಲಿ ಮಾರ್ಕ್ ಇದ್ದದ್ದು. ಅದು ಅಲ್ಲಿ CCTV ಅಲ್ಲ, ಗೋಣಿಚೀಲ ಕೆಳಗೆ ಇತ್ತು. ಅದನ್ನು ಡಿಪಾರ್ಟ್ಮೆಂಟ್ ಕೊಂಡು ಹೋಗಿದ್ದಾರೆ. ಅದನ್ನು ಅಲ್ಲ, ಗೋಣಿ ಖಾಲಿ ಗೋಣಿಯನ್ನು MTಯನ್ನು ಬಿಟ್ಟು ಹೋಗಿದ್ದಾರೆ. ಗೋಣಿ ಅದರಲ್ಲಿ ಧಾರಾವಿ ಅಂತ ಅಡ್ರೆಸ್ ಇತ್ತು ಅದರಲ್ಲಿ, ಬಾಂಬೆ. ನನ್ನ ಅಥವಾ ಒಂದು ಅಂದಾಜಿ ಪ್ರಕಾರ ಒಂದು ಕ್ಲೂ ಇರ್ಬೋದು ಅಂತ. ಹಾಗೆ ಅಂತೂ ಇಡೀ ಪ್ರಕರಣವನ್ನ ಒಂದು 3 ದಿವಸದಲ್ಲಿ ಪೊಲೀಸರು ಹಿಡಿದಿದ್ದಾರೆ. ಪೊಲೀಸ್ ವ್ಯವಸ್ಥೆ ಮನಸ್ಸು ಮಾಡಿದರೆ ಏನ್ ಬೇಕಾದ್ರೂ ಮಾಡ್ಬೋದು ಅದು ಅಲ್ವಾ? ಹೌದು. ಈಗ ಇರುವಂತ ಕೆಲವು ವದಂತಿಗಳ ಪ್ರಕಾರ ಗ್ರಾಹಕರಿಗೆ ನಿಮ್ಮ ಒಂದು ಆಶ್ವಾಸನೆ ಏನು? ನೋಡಿ, ಗ್ರಾಹಕರಿಗೆ ನಾವು ಏನೂ ತೊಂದರೆ ಮಾಡೋದಿಲ್ಲ. ಅವರು ಇಟ್ಟ ಚಿನ್ನ ಒಂದು 30 ಗ್ರಾಮ್ ಅವರು ಇಟ್ಟರೆ ಅವರಿಗೆ 30 ಗ್ರಾಮ್ ಚಿನ್ನ ವಾಪಸ್ ನಾವು ಕೊಡ್ತೇವೆ. 60 ಗ್ರಾಮ್ ಚಿನ್ನ ಇದ್ದರೆ 60 ಗ್ರಾಮ್ ಚಿನ್ನ ಅವರಿಗೆ ವಾಪಸ್ ಕೊಡ್ತೇವೆ. ಈಗ ನಮಗೆ ಒಂದು 2 ಗೋಣಿ ಚಿನ್ನ ಸಿಕ್ಕಿದೆ. ಅದು ನನಗೆ ಅದನ್ನು ಟ್ಯಾಲಿ ಮಾಡಿ ನೋಡಬೇಕಾದ್ರೆ ಕಡಿಮೆ ಆದರೆ 1 ತಿಂಗಳಾದರೂ ಬೇಕು ನಮಗೆ. ನಂತರ ಅವರ ಚಿನ್ನವನ್ನು ಅವರಿಗೆ ತಿರುಗಿಸಿ ಗ್ರಾಹಕರಿಗೆ ಕೊಡ್ತೇವೆ. ಗ್ರಾಹಕರು ಏನು ಹೆದರೋದು ಬೇಡ. ಇದರಲ್ಲಿ 100% ನಾವು ಗ್ರಾಹಕರಿಗೆ ಚಿನ್ನವನ್ನು ವಾಪಸ್ ಕೊಡ್ತೇವೆ.